ನಾವು 3 ಕೋಟಿ ಜನ ಆಯಿತು. ನಾವು 3 ಕೋಟಿ ಜನ ನಾವು ಗೋಲ್ಡನ್ನು ಇಂಪೋರ್ಟ್ ಮಾಡೋದು ಸ್ವಲ್ಪ ಆದಷ್ಟು ಸ್ಲೋ ಮಾಡಿದ್ರೆ ಅಷ್ಟೇ ಇಂಡಿಯನ್ ಕರೆನ್ಸಿ ಸ್ಟ್ರಾಂಗ್ ಆಗ್ಬೋದಾ? ಬಾಕಿ 137 ಕೋಟಿ ನನ್ನ ಸಹೋದರ ಸಹೋದರಿ, ನನ್ನ ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ಬಾಕಿ 137 ಕೋಟಿ ಜನನೂ ನಮ್ಮ ಜೊತೆಗೆ ಕೈ ಸೇರಿಸ್ಬೇಕಲ್ಲ. ಎಲ್ಲರೂ ನಾವು ಒಂದು ಗಟ್ಟಿ ತೀರ್ಮಾನ ತಗೊಳ್ಳೋಣ. ಈ ಸ್ವಾತಂತ್ರ್ಯೋತ್ಸವ ಬಂತು, ಇದೇ ಟೈಮಿಗೆ ಒಂದು ಗಟ್ಟಿ ತೀರ್ಮಾನ ತಗೊಳ್ಳೋಣ. ಪ್ರತಿಯೊಬ್ಬರು ಸ್ಟ್ರಿಕ್ಟಾಗಿ ಸ್ವದೇಶಿ ವಸ್ತುಗಳನ್ನು ಯೂಸ್ ಮಾಡೋಣ. ನಾನು 1985 ಇಸ್ವಿ ನಾನು SLC. ಅವಾಗಿನ ಒಂದೊಂದು ಕಾನ್ಸೆಪ್ಟು ಹೇಳ್ಕೊಬೇಕಾದ್ರೆ ಯಾಕೆ ಮನಸ್ಸಿಗೆ ಬಂತು, ಎಲ್ಲೋ ಒಂದು ಹೋಗಿ ಒಂದು ಕಡೆ ಒಂದು ಅನುಭವ ಆಗಿದ್ದು. ಅವತ್ತಿಂದ ನಾನು 1985ಇಂದ ಸೋಪು, ಮೈಸೂರು ಸ್ಯಾಂಡ್ಲು ಬಿಟ್ಟು ಬೇರೆ ಯೂಸ್ ಮಾಡೋದಿಲ್ಲ. ಮೆಡಿಮಿಕ್ಸು, ಮೈಸೂರು ಸ್ಯಾಂಡ್ಲು. 1998-99ನಲ್ಲಿ ಮೆಶ್ವಾಕ್ ಪೇಸ್ಟು ಎಂಟ್ರಿ ಆಯಿತು. ಈಗದು ಡಾಬರ್ನವ್ರದ್ದೇ ಅದು. ಡಾಬರ್ನವ್ರದ್ದೇ ಒಂದು ಬಲ್ಸರ ಹೈಜಿನ್ನವ್ರದ್ದು ಬೇಸು 98ಇಂದ 99ಗೆ ಅವರು ಇಂಟ್ರೊಡ್ಯೂಸ್ ಆಯಿತು. ಇವತ್ತಿಗೆ ಒಂದು 27-28 ವರ್ಷ ಆಯಿತು. ಬೇರೆ ಯಾವುದು ಪೇಸ್ಟ್ ಯೂಸ್ ಮಾಡೋದಿಲ್ಲ, ಮೆಶ್ವಾಕಿಗೆ. ನಮ್ಮಲ್ಲಿ ವಿಚಾರ ಮಾಡಿ ನೀವು, ಗೊತ್ತಾಗುತ್ತೆ. ಈಗ ನಾನು ಹಾಗೆ ನನ್ನ ಲೈಫ್ ಸೈಕಲಲ್ಲಿ ಆದಷ್ಟು ನಾನು ಸ್ವದೇಶಿ. ಲಾಸ್ಟ್ ಇಯರ್ ಒಂದು ಕಾರ್ ತೊಗೊಂಡೆ, ಸ್ವದೇಶಿನೇ ಬೇಕಿತ್ತು, ಮಹೀಂದ್ರ XUV 700. ಹೋದವಾರ ನನ್ನ ಮಗ ಒಂದು ಬೈಕ್ ತೊಗೊಂಡ, ಬಜಾಜ್ ಪಲ್ಸರ್ 400. ನನ್ನ ಇದೊಂದು ಬೈಕು ರಾಯಲ್ ಎನ್ಫೀಲ್ಡ್ ಬುಲೆಟು. ಬಟ್ ನಾನು 90% ಮ್ಯಾಕ್ಸಿಮಮ್ ನಾನು ನಮ್ಮ ಸ್ವದೇಶಿ ಇದಕ್ಕೆ ನಾವು ಮಾಡ್ತೀವಿ. ಆದಷ್ಟು ಸ್ವದೇಶಿ ವಸ್ತುವನ್ನು ಯೂಸ್ ಮಾಡಿ. ನಾವು ಯೂಸ್ ಮಾಡಿದ್ರೆ ಭಾರತದ ರೂಪಾಯಿ ಸ್ಟ್ರಾಂಗ್ ಆಗುತ್ತೆ. ಭಾರತವನ್ನು ವಿಶ್ವಗುರು ಯಾರನ್ನೂ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಈಗ ನೆಕ್ಸ್ಟ್ ಈಗ ಪ್ರಧಾನಮಂತ್ರಿಯವರು ರಿಕ್ವೆಸ್ಟ್ ಮಾಡಿದ್ದು, ಈಗ ನೆಕ್ಸ್ಟು ಈ ಒಂದು CARP ಅಂದರೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್, ಅವರಿಗೆ ಸ್ಟ್ರಿಕ್ಟಾಗಿ ಬಂದಿದೆ. ಕಂಪಲ್ಸರಿ ಪ್ರತಿಯೊಂದು ಐಟಮನ್ನು ಸ್ವದೇಶಿ ಐಟಮ್ ಯೂಸ್ ಮಾಡಬೇಕು ಅಂತ ಅವರಿಗೆ CRFನವರಿಗೆ ಆಲ್ರೆಡಿ ಒಂದು ಸರ್ಕ್ಯುಲರ್ ಬಂದಿದೆ ಅಂತ ವಿಷಯ ಬಂತಾಯಿತು. ಸ್ವದೇಶಿ ಐಟಮ್ ವಿದೇಶಿ ಐಟಮ್ ಈಕ್ವಲ್ಲೇ ಇದೆ, ಎಲ್ಲೂ ಕಮ್ಮಿ ಇಲ್ಲ. ಸ್ವದೇಶಿ ಐಟಮ್ ತೊಗೊಳ್ಳೋದ್ರಿಂದ ನಮ್ಮ ಭಾರತ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ, ಭಾರತ ಸ್ಟ್ರಾಂಗ್ ಆಗುತ್ತೆ. ಏನು ಚೈನಾದವರು ಇವತ್ತು ಇಷ್ಟು ಸ್ಟ್ರಾಂಗ್ ಆದರು, ಇದ್ರ ಮೇನ್ ರೀಸನ್ನೇ ಅವರು ಸ್ವದೇಶಿ ಕಾನ್ಸೆಪ್ಟ್ ಹೋಗಿತ್ತು. ಟೀಯಿಂದ ಶುರು ಮಾಡೋಣ. ಚಹಾ ಮತ್ತು ಕಾಫಿ. ಚಹಾ ಕಾಫಿ ಸ್ವದೇಶಿ ಬ್ರ್ಯಾಂಡು. ವಾಘ್ ಬಕ್ರಿ ಚಹಾ ಅಂತಿದೆ, ತುಂಬ ಫೇಮಸ್ಸು. ಸೊಸೈಟಿ ಟೀ, ತೇಜ್ ಟೀ, 3 ಇದು ಸ್ವದೇಶಿ ಬ್ರ್ಯಾಂಡು. ಟೂತ್ಪೇಸ್ಟ್, ಸ್ವದೇಶಿ ಟೂತ್ಪೇಸ್ಟ್. ನಾನು ನಿಮಗೆ ಈಗ ಎಷ್ಟು ಹೇಳಿದೆ ನಾನು ಮೆಶ್ವಾಕ್ ಬಗ್ಗೆ. ಮೆಶ್ವಾಕು, ವಿಕೋ, ಡಾಬರ್ ರೆಡ್, ಪತಂಜಲಿ, ದಂತಕಾಂತಿ, ಇವೆಲ್ಲ ಸ್ವದೇಶಿ ಟೂತ್ಪೇಸ್ಟ್ಗಳು. ಸ್ವದೇಶಿ ಇಂಡಿಯನ್ ಟೂತ್ಬ್ರಷು ಪತಂಜಲಿ, ಪ್ರಾಮಿಸ್, ಅಜಂತಾ, ಕ್ಲಾಸಿಕ್, ರಾಯಲ್, ಇವೆಲ್ಲ ಸ್ವದೇಶಿ ಟೂತ್ಬ್ರಷು. ನಿಮಗೆ ಸ್ನಾನ ಶಾಬದ ಬಗ್ಗೆ ಅವಾಗ ಹೇಳಿದೆ, 1985ಇಂದ ನಾನು ಮೈಸೂರು ಸ್ಯಾಂಡ್ಲು ಸೋಪ್ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಮೈಸೂರು ಸ್ಯಾಂಡ್ಲು, ಮೆಡಿಮಿಕ್ಸು ಇವೆಲ್ಲ ತುಂಬ ಹಳೆಯದು, ಭಾಳ ಅತ್ಯುತ್ತಮ ಸೋಪ್ಗಳು. ಖುಷಿ ಕೊಡುತ್ತೆ. ನನ್ನ ಭಾರತ ಮಾತೆಯ ಮಣ್ಣಲ್ಲಿ ಆಗಿದ್ದು ಮೈಸೂರು ಸ್ಯಾಂಡಲ್ ಅಂತೂ ನನ್ನ ಕರ್ನಾಟಕ ಮಣ್ಣಲ್ಲಿ ಬೆಳೀತಿತ್ತು. ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಮೈಸೂರು ಸ್ಯಾಂಡ್ಲು. ಹಾಗಾಗಿ ಸ್ನಾನ ಶಾಬದ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಸ್ವದೇಶಿ ಶಾಬನಲ್ಲಿ ಮೈಸೂರು ಸ್ಯಾಂಡ್ಲು, ಸಂತೂರ್, ಪತಂಜಲಿ, ಮೆಡಿಮಿಕ್ಸ್ ಇಲ್ಲ. ಈ ಪತಂಜಲಿ ಬಗ್ಗೆ ಹೇಳ್ತಾರೆ, ಪತಂಜಲಿ ಒಳಗೆ ಯಾರೋ ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ, ಇಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಹಾಗೆ ಹೇಗೆ ಅಂತ. ಸ್ವಾಮಿ, ಪ್ರಿಸರ್ವೇಟಿವ್ ಹಾಕದೆ ಯಾವುದೋ ಐಟಮ್ ಮಾಡಲಿಕ್ಕಾಗೋದಿಲ್ಲ. ಪ್ರಿಸರ್ವೇಟಿವ್ ಹಾಕಲೇಬೇಕಾಗುತ್ತೆ.
ಐಟಮನ್ನು ಅಪ್ ಟು ನೀವು ಲಾಂಗ್ ಟರ್ಮ್ ಅದು ಪ್ರಿಸರ್ವ್ ಮಾಡುವಾಗ ಅದಕ್ಕೆ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಇದ್ದೇ ಇರುತ್ತೆ, ಪ್ರತಿಯೊಂದಿಗೂ ಇರುತ್ತೆ. ಸುಮ್ಮನೆ ಅವರ ಹೆಸರು ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದಲ್ಲ. ಅವೆಲ್ಲ ಅದ್ಭುತ ಕಂಪ್ನಿಗಳು, ಅದ್ಭುತ ರಿಸರ್ಚ್ಗಳಿದೆ. ಮತ್ತು ಜೊತೆಗೆ ಭಾರತದ ಆರ್ಥಿಕತೆಗೆ ಒಂದು ಬೆಂಬಲ, ಎರಡೂ ದೃಷ್ಟಿಯಿಂದ ನಿಮಗೆ ಲಾಭ. ಭಾರತಕ್ಕೂ, ನಮ್ಮ ಭಾರತ ಮಾತೆಗೂ ಹೆಲ್ಪ್ ಆಯಿತು, ಪ್ಲಸ್ ನಿಮ್ಮ ಜೇಬಿಗೂ ಹಗುರ ಆಯಿತು. ನೆಕ್ಸ್ಟು ನಿಮಗೆ ಶಾಂಪೂ ಬಗ್ಗೆ ಹೇಳ್ತೀನಿ. ಶಾಂಪೂ, ಸ್ವದೇಶಿ ಶಾಂಪೂಗಳು ಹಿಮಾಲಯ, ಪತಂಜಲಿ, ವಟಿಕಾ, ಪಾರ್ಕ್ ಅವೆನ್ಯೂ, ಆಯುರ್. ಈ ಹಿಮಾಲಯ ಬ್ರ್ಯಾಂಡು 1930ರಲ್ಲಿಯ ಮೊಹಮ್ಮದ್ ಮನಾಲ್ ಅವರು ಸ್ಥಾಪನೆ ಮಾಡಿದ್ರು. ಅದ್ಭುತವಾದ ಕಂಪ್ನಿ, ಅದ್ಭುತವಾದ ರಿಸರ್ಚ್ಗಳು ಅವ್ರದ್ದು. ಪತಂಜಲಿ ಅವರದು, ಬಾಬಾ ರಾಮದೇವ್ ಅವರದು, ವಾಟಿಕಾ, ಪಾರ್ಕ್ ಅವೆನ್ಯೂ, ಆಯುರ್, ಇವೆಲ್ಲ ಅದ್ಭುತವಾದ ಶಾಂಪುಗಳು. ನಮ್ಮ ಸ್ವದೇಶಿ, ನಮ್ಮ ದೇಶದ ಶಾಂಪುಗಳು. ವಾಷಿಂಗ್ ಪೌಡ್ರು ಮತ್ತು ಸಾಬೂನು ನಮ್ಮ ಸ್ವದೇಶಿ ಬ್ರ್ಯಾಂಡು. ನಿರ್ಮಾ, ಘಡಿ, ಫೆನಾ, ಉಜಾಲ, ಹಿಪೋಲಿನ್, ಇವೆಲ್ಲ ಸ್ವದೇಶಿ ಬ್ರ್ಯಾಂಡು. ಅದೇ ಸ್ವದೇಶಿ ಭಾರತೀಯದ್ದು ಪಾರ್ಲೆ, ಹೈಡ್ ಆ್ಯಂಡ್ ಸೀಕ್, ಬೋರ್ಬನ್, ಬ್ರಿಟಾನಿಯಾ, ಗುಡ್ ಡೇ, ಪತಾಂಜಲಿ, ಇವೆಲ್ಲ ಸ್ವದೇಶಿ ಬಿಸ್ಕಿಟ್ಸ್ ಮತ್ತು ಚಾಕ್ಲೇಟ್ಸ್ಗಳು. ಸೊ ನಾವು ಆದಷ್ಟು ನಾವು ಸ್ವದೇಶಿಯನ್ನು ಯೂಸ್ ಮಾಡಿದ್ರೆ ನಮ್ಮ ಭಾರತದ ಆರ್ಥಿಕತೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಬೇರೆ ಯಾವ ಡಿಪೆಂಡ್ ಬೇಕಾಗಿಲ್ಲ. ಚೈನಾವನ್ನು ಹೆಂಗೋ ಹೊಡೆದ್ಬಿಡ್ತೀವಿ, ಅದಕ್ಕಿಂತ ಎಷ್ಟೋ ಪಟ್ಟು ನಾವು ಸ್ಟ್ರಾಂಗ್ ಆಗ್ತೀವಿ. ಸ್ವದೇಶಿ ಶೇವಿಂಗ್ ಕ್ರೀಮ್ ಕಮ್ಮಿ ಉಂಟು ನಮ್ಮದು. ಶೇವಿಂಗ್ ಕ್ರೀಮ್ಸ್ಗಳು ಪಾರ್ಕ್ ಅವೆನ್ಯೂ ಶೇವಿಂಗ್ ಕ್ರೀಮ್, ವಿ ಜಾನ್ಸ್, ಇವಾಗಂತೂ ಸದ್ಯದ ಭಾಳ ಆ್ಯಡ್ ಕೊಡ್ತಾಯಿದೆ. ವಿ ಜಾನ್ಸ್, ಗೋದ್ರೇಜ್, ಅದ್ಭುತವಾದ ಕಂಪ್ನಿಗಳು ಇವೆಲ್ಲ ಶೇವಿಂಗ್ ಕ್ರೀಮಲ್ಲಿ. ಸೂಪರ್ ಮ್ಯಾಕ್ಸ್, ಟೋಪಾಸ್, ಇವೆಲ್ಲ ಸ್ವದೇಶಿ ಶೇವಿಂಗ್ ಕ್ರೀಮ್. ಕ್ರೀಮ್ ಮತ್ತು ಪೌಡ್ರಿಗೆ ಹೋಗೋಣ. ಸ್ವದೇಶಿ ಫೇಸ್ ಕ್ರೀಮ್ ಆಯುರ್, ಫೇರ್ ಆ್ಯಂಡ್ ಹ್ಯಾಂಡ್ಸಮ್, ಬೋರೋ ಪ್ಲಸ್, ಬೋರೋಲಿನ್, ಎಷ್ಟು ಹಳೆ ಕಂಪ್ನಿ ಗೊತ್ತಾ ಬೋರೋಲಿನ್, ನಾವು ಸಣ್ಣದಂಗೆ ಕೇಳ್ತಾಯಿದ್ದೀವಿ. ಹಿಮಾಲಯ, ಇನ್ನೊಮ್ಮೆ ಅದ್ಭುತವಾದ 1930 ಕಂಪ್ನಿ ಇವೆಲ್ಲ. ಇಷ್ಟು ನಿಮ್ಗೆ ಕ್ಲಿಯರ್ ಕೊಡ್ತಾಯಿದ್ದೀನಿ. ಉಪ್ಪು ನಾವು ನಮ್ಮ ಭಾರತದ ಉಪ್ಪೇ ತಿನ್ನೋದು, ಸ್ವದೇಶಿ ಉಪ್ಪೇ. ಉಪ್ಪಲ್ಲಿ ಬಂದುಬಿಟ್ಟು ಟಾಟಾ ಸಾಲ್ಟ್, ಸಿಂಧು ಸಾಲ್ಟ್, ಅಂಕೂರ್ ಸಾಲ್ಟ್, ಪ್ಯೂರೋ ಸಾಲ್ಟ್, ಇದು ಇಂಡಿಯನ್ ಆಯಿತು. ಪ್ಯಾಕಿಂಗ್ ನೀರು, ಕುಡಿಯೋ ನೀರು ಬ್ಯಾಟ್ಲು, ಇದೇ ನೋಡಿ ಇಷ್ಟು ಹೆಂಗೆ ಕಾಂಪಿಟೇಷನ್ ಇದೆ. ಸ್ವದೇಶಿ ನೀರು ಬಾಟ್ಲು ಬಿಸ್ಲೇರಿ, ಬ್ಯಾಲಿ, ಹಿಮಾಲಯ, ರೇಲ್ ನೀರು ನಿಮಗೆ ಟ್ರೈನಲ್ಲಿ ಭಾಳ ಮಾಡ್ತಾರೆ ರೇಲ್ ನೀರು. ಹಾಗೆ ನಿಮಗೆ ಇವನ್ ಟೆಲಿಕಾಮ್ ಫೀಲ್ಡಲ್ಲಾದರೂ ಅಷ್ಟೇ ಆದಷ್ಟು ನೀವು ನಮ್ಮ ಭಾರತೀಯ ಜಿಯೋ, ಏರ್ಟೆಲ್ಲು, BSNL ಇಂಥವುಗಳನ್ನು ನಾವು ಯೂಸ್ ಮಾಡಿದ್ರೆ ಯಾವಾಗೂ ನಮಗೆ ಇದು ಭಾರತದ ರೇಟು ಕಮ್ಮಿ ಇರುತ್ತೆ, ಪ್ಲಸ್ ಭಾರತದ ಆರ್ಥಿಕತೆಗೆ ಪ್ರೋತ್ಸಾಹ ನೀಡುತ್ತೆ, ಭಾರತದ ರೂಪಾಯಿ ಸ್ಟ್ರಾಂಗ್ ಆಗುತ್ತೆ, ವಿದೇಶಿ ವಿನಿಮಯಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ. ಆಟೋಮೆಟಿಕ್ ನಮ್ಮ ದೇಶದ ಉದ್ಯೋಗಿಗಳಿಗೆ ಕೆಲಸ ಕೊಟ್ಟರೆ ನಮ್ಮ ದೇಶದ ಹಣ ನಮ್ಮ ದೇಶದಲ್ಲೇ ಉಳಿಯುತ್ತೆ. ನಿಜವಾದ ವೋಕಲ್ ಫಾರ್ ಲೋಕಲ್. ಇಷ್ಟು ನೀವು ಐಟಮ್ಸನ್ನು ಮನೇಲಿ ಎಸ್ಪೆಷಲಿ ಜೆಂಟ್ಸ್ಗಿಂತ ನೀವು ಪ್ರತಿಯೊಂದು ಮನೆ ಗೃಹಿಣಿ, ತಾಯಿ, ಅಕ್ಕ, ಮಿಸ್ಸೆಸ್ಸು, ಮನೆಯವರು ಪ್ರತಿಯೊಬ್ಬರು ಅವರ ಮನೆ ಅಡುಗೆ ಕೋಣೆದು ಸ್ಟೋರ್ ರೂಮಲ್ಲಿ ಚೆಕ್ ಮಾಡ್ತಾ ಇರಬೇಕು. ಯಾವುದು ಮೇಡ್ ಇನ್ ಇಂಡಿಯಾ, ಯಾವುದು ಇಂಡಿಯನ್ ಐಟಮ್. ಈಗ ನಾನು ಹೇಳಿದ ಒಂದೊಂದು ಶಾರ್ಟ್ ಚಾರ್ಟ್ ಬರ್ಕೊಳ್ಳಿ. ಯಾಕಂದರೆ ನಾವು ಹೆಂಗೆ ಜ್ಯುವೆಲರ್ಸು, ನಾವು ಸುವರ್ಣಕಾರರು, ನಾವು ಬಂಗಾರ ವ್ಯಾಪಾರಸ್ಥರು, ಹೀಗೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಏನು ನಮ್ಮ ಭಾರತದ ರಾಷ್ಟ್ರ ನಾಯಕರು ಏನು ಯೋಚನೆ ಮಾಡ್ತಾಯಿದ್ದಾರೆ, ಅದಕ್ಕೆ ನಿಮ್ಮದು ಒಂದು ಕಾಂಟ್ರಿಬ್ಯೂಷನ್. ಎಲ್ಲರೂ ಹನಿ ಹನಿ ಕುಡಿದ್ರೆ ಹಳ್ಳ.
ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ನಮ್ಮ ಭಾರತನ ಸ್ಟ್ರಾಂಗ್ ಮಾಡೋಣ. ನೀವು ಆಟೋಮೆಟಿಕ್ ನಿಮ್ಮ ಕಿಚನ್ ರೂಮಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಟೈಮ್ ಇಲ್ಲ, ಇದು ಫಾರಿನ್ ಐಟಮು, ಇದು ನೆಕ್ಸ್ಟ್ ಟೈಮ್ ಇದನ್ನು ಸ್ಟಾಪ್ ಮಾಡ್ತಾ ಹೋಗೋಣ. ಸ್ವದೇಶಿ ತೊಗೋತಾ ಹೋಗಿ. ನಮ್ಮವರೇ ಇಂಪ್ರೂವ್ ಆಗ್ತಾರೆ, ನಮ್ಮವರೇ ಸ್ಟ್ರಾಂಗ್ ಆಗ್ತಾರೆ. ನಮ್ಮ ದೇಶನ ತೊಗೊಳ್ಳಿ, ನಮ್ಮ ಐಟಮ್ಸ್ಗಳೇ ತೊಗೊಳ್ಳಿ, ನಮ್ಮ ಸ್ವದೇಶಿ ವಸ್ತುನೇ ತೊಗೊಳ್ಳಿ. ಪೀಟರ್ ಇಂಗ್ಲೆಂಡ್ ನಮ್ಮದೇಯ, ಭಾರತದೇಯ. ಹೆಸರು ಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ರೇಮಾಂಡ್ಸ್ ಫಾರಿನ್ ಅಲ್ಲ, ನಮ್ಮದೇಯ, ಸ್ವದೇಶಿನಿಯ. ಫಾರಿನ್ ಐಟಮ್ಗಳನ್ನ ಆಟೋಮೆಟಿಕ್ ನೀವು ಸ್ಟಾಪ್ ಮಾಡ್ತಾ ಹೋಗಿ. ಇವತ್ತೇ ಡಿಸಿಷನ್ ಮಾಡಿ, ನಾನು ಇದು ಸ್ಟಾಪ್ ಮಾಡಿ ಹೇಳ್ತಾ ಇದ್ದೀನಲ್ಲ. ನಾನು ನಿಮಗೆ ಪೇಸ್ಟ್, ನನ್ನ ಸೋಪ್ ನಾನು ಸ್ವದೇಶಿ ಸೋಪ್, ನನ್ನ ಪೇಸ್ಟು ಸ್ವದೇಶಿ, ನನ್ನ ಬ್ರಷು ಸ್ವದೇಶಿ, ನಾನು ಫಾರಿನ್ ಐಟಮ್ ಮುಟ್ಟಲ್ಲ. ನಾನೊಂದು ವೆಹಿಕಲ್ ತೊಗೊಂಡ್ರು ನಾನು ಸ್ವದೇಶಿ ಬಗ್ಗೆ ವಿಚಾರ ಮಾಡ್ತೀನಿ. ಹೀಗೆ ನಾವು ನಮ್ಮ ಕಾಂಟ್ರಿಬ್ಯೂಷನ್, ನಮ್ಮ ಭಾರತ ಮಾತೆಗೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋದರೆ ಆಟೋಮೆಟಿಕ್ ನಮಗೆ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ.